ಸೊ ಇಲ್ಲಿ ನೋಡ್ತಿರಲ್ಲ, ಇದು ಬೈಜೆನ್ ಅವ್ರದ್ದು ಇಂಪ್ಯಾಕ್ಟ್ ಎಕ್ಸ್ ಅಂತ. ತುಂಬ ಚೆನ್ನಾಗಿದೆ, ಯಾಕಂದರೆ ತುಂಬ ಕಾಂಪ್ಯಾಕ್ಟ್ ಆಗಿದೆ ಮತ್ತು ಸ್ಟೈಲಿಶಾಗಿ ಕೂಡ ಇದೆ. ಹಾಯ್ ಎಲ್ಲ ನಮಸ್ಕಾರ. ಇವತ್ತಿನ ವೀಡಿಯೋದಲ್ಲಿ ನಾನು ಗಾಡಿಗೆ ಏನೇನು ಮಾಡಿಫಿಕೇಷನ್ ಮಾಡಿಸಿದ್ದೀನಿ, ಯಾವ್ದು ಅಕ್ಸೆಸರೀಸ್ ಹಾಕ್ಸಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ಸೊ ಫಸ್ಟು ಫ್ರಂಟಿಂದ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಏನು ಹಾಕ್ಸಿದ್ದೀನಿ ಅಂದರೆ ಮಡ್ಗಾರ್ಡ್ ಎಕ್ಸ್ಟೆಂಡರು. ಸೊ ಇದು ಕಂಪ್ಲೀಟ್ ವೀಡಿಯೋ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ನೋಡ್ಬೋದು ನೀವು. ಸೊ ಇದನ್ನು ನಾನು ಫ್ಲಿಪ್ಕಾರ್ಟಲ್ಲಿ ಬೈ ಮಾಡಿದೆ. ಸೊ ಫಿಟ್ಟಿಂಗ್ ಎಲ್ಲ ನಾನೇ ಮಾಡ್ಕೊಂಡಿದ್ದು. ಇದು ತುಂಬ ಯೂಸ್ಫುಲ್ ಆಗುತ್ತೆ ಮಳೆಗಾಲದಲ್ಲಿ ನೀವು ಕೆಸರಲ್ಲೆಲ್ಲಾದರೂ ಹೋದರೆ. ಸೊ ಇದು ಒಂದು. ಮತ್ತು ನೆಕ್ಸ್ಟ್ ಬಂದು ಕ್ರ್ಯಾಶ್ ಗಾರ್ಡು. ಸೊ ಇಲ್ಲಿ ನೋಡ್ತಿರಲ್ಲ, ಇದು ಬೈಜೆನ್ ಅವ್ರದ್ದು ಇಂಪ್ಯಾಕ್ಟ್ ಎಕ್ಸ್ ಅಂತ. ಸೊ ಇದನ್ನು ಎಲ್ಲಿ ಬೈ ಮಾಡಿದೆ ಅನ್ನೋದನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಯೂಟ್ಯೂಬಲ್ಲಿ ನೋಡಿ. ಸೊ ಇದು ತುಂಬ ಚೆನ್ನಾಗಿದೆ, ಯಾಕಂದರೆ ತುಂಬ ಕಾಂಪ್ಯಾಕ್ಟ್ ಆಗಿದೆ ಮತ್ತು ಸ್ಟೈಲಿಶಾಗಿ ಕೂಡ ಇದೆ, ಚೆನ್ನಾಗಿ ಕೂಡ ಕಾಣಿಸುತ್ತೆ. ಸೊ ಇದು ಒಂದು. ಸೊ ನೆಕ್ಸ್ಟ್ ಅದು ಬಿಟ್ಟರೆ ಇಲ್ಲಿ ನೋಡ್ತಾ ಇದ್ರಲ್ಲ, ಇದು ಸೈಡ್ ಪ್ಯಾನಲ್ಗೆ ವೈಟ್ ಕಲರ್ ರ್ಯಾಪ್ ಮಾಡಿಸಿರೋದು. ಸೊ ಈ ಕಡೆ ಮತ್ತು ಈ ಕಡೆ ಎರಡು ಸೈಡು ಕೂಡ ವೈಟ್ ಕಲರ್ ರ್ಯಾಪ್ ಮಾಡಿಸಿರೋದು. ಇದು ಸ್ಟಾಕಲ್ಲಿ ಬ್ಲ್ಯಾಕ್ ಕಲರ್ ಇರುತ್ತೆ, ಪಿಯಾನೋ ಬ್ಲ್ಯಾಕ್ ಶೈನಿಂಗ್ ಇತ್ತು. ಬಟ್ ನನಗೆ ಬ್ಲ್ಯಾಕ್ ಅಷ್ಟೊಂದು ಇಷ್ಟ ಆಗಲಿಲ್ಲ, ಸೊ ಅದಕ್ಕೆ ವೈಟ್ ಕಲರ್ ರ್ಯಾಪ್ ಮಾಡಿಸಿದ್ದೀನಿ. ಲುಕ್ಕು ಕೂಡ ಚೆನ್ನಾಗಿದೆ. ಸೊ ಅದು ಬಿಟ್ಟರೆ ನೆಕ್ಸ್ಟ್ ಇನ್ನೊಂದು ಏನು ಮಾಡಿಸಿದೆ ಅಂದರೆ ಸ್ಯಾರಿ ಗಾರ್ಡ್ ರಿಮೂವ್ ಮಾಡಿದ್ದೀನಿ. ಸೊ ಸ್ಯಾರಿ ಗಾರ್ಡ್ ನನಗಂದೇನು ಅಷ್ಟೊಂದು ಯೂಸ್ ಆಗೋಲ್ಲ, ಸೊ ಅದಕ್ಕೆ ಸ್ಯಾರಿ ಗಾರ್ಡ್ನ ಕೂಡ ರಿಮೂವ್ ಮಾಡಿದ್ದೀನಿ. ಸೊ ಇದರಿಂದ ಗಾಡಿ ವೇಟ್ ಕೂಡ ರೆಡ್ಯೂಸ್ ಆಗುತ್ತೆ ಮತ್ತು ಲುಕ್ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಸೊ ಇಷ್ಟೊಂದು ಮಾಡಿಸಿದ್ದೀನಿ ಸದ್ಯಕ್ಕೆ. ಇಷ್ಟು ಮಾಡಿಸಿರೋದಕ್ಕೆ ಎಷ್ಟು ಕಾಸ್ಟ್ ಆಯಿತು ಅಂದರೆ, ಮಡ್ಗಾರ್ಡ್ ಎಕ್ಸ್ಟೆಂಡರ್ ಬಂದು ಅರೌಂಡ್ ಸಮ್ 430 ರೂಪೀಸ್ ಏನೋ ಇದೆ ಫ್ಲಿಪ್ಕಾರ್ಟಲ್ಲಿ. ಸೊ ಇದು ಈ ಕ್ರ್ಯಾಶ್ ಗಾರ್ಡು ಇಂಪ್ಯಾಕ್ಟ್ ಎಕ್ಸ್ ಬಂದು 4200 ಇದೆ. ಸೊ ಇದು ರ್ಯಾಪ್ ಮಾಡಿಸಿದ್ದಕ್ಕೆ ಒಂದು 500 ರೂಪೀಸ್ ಆಯಿತು ಅಷ್ಟೇ. ಸೊ ಸ್ಯಾರಿ ಗಾರ್ಡ್ನಲ್ಲಿ ನಾನೇ ಮಾಡಿದ್ದೆ. ಗಾಡಿ ಒಂದು ಓಡಿ ತೋರಿಸ್ತೀನಿ, ಫುಲ್ಲು ನೋಡ್ಕೊಡಿ ಯಾವ ಥರ ಇದೆ ಅಂತ. ಸೊ ಸದ್ಯಕ್ಕೆ ಇಷ್ಟು ಮಾಡಿಫಿಕೇಷನ್ ಮಾಡಿಸಿದ್ದೀನಿ. ಸೊ ಇದೇ ಥರ ಮಾಡಿಫಿಕೇಷನ್ ವೀಡಿಯೋಸ್ ಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಏನೇ ಎಕ್ಸ್ಪೋಸ್ ಬಗ್ಗೆ ಡೌಟ್ ಇದ್ದರೂ ಕೂಡ ಕಮೆಂಟ್ ಮಾಡಿ, ಎಕ್ಸ್ಪ್ಲೈನ್ ಮಾಡೋಣ. ಸೊ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಎಲ್ರಿಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.